ವಯಸ್ 90 ಆದ್ರೂ ಇನ್ನ ಜಾತ್ರೆಗೆ ಹೋಗ್ಬೇಕನ್ನೋದು ಒಂದು ಹುಮ್ಮಸ್ ಇವ್ರ ಬಲಕ ಅದ ನೋಡ್ರಿ. ನಡಿಲಕ್ ಆಗಲ್ಲ ನಾ ಜಾತ್ರೆಗೆ ಹೋಗೋದಾಗಲ್ಲ ಅಂತ ಅಂದ್ರು. ನಡೀರಿ ಗಾಡಿ ಮೇಲೆ ಕರ್ಕೊಂಡ್ ಹೋಗ್ತೀನಿ ಅನ್ನೋ ಒಂದೇ ಒಂದ್ ಮಾತಿಗೆ ರೆಡಿ ಆಲಕ್ಕ ಕುಂತು ಬಿಟ್ರು. ನಮ್ ಊರ್ ಒಳಗೊಂದು ಫ್ಯಾಮಿಲಿ ಅದ, ಬಾಳಿ ಫ್ಯಾಮಿಲಿ ಅಂತೇಳಿ. ಅದ್ರೊಳಗ 5 ಜನ ನೆಗಣಿದೇರಿದ್ರು. ಅದ್ರೊಳಗೆ ಲಾಸ್ಟ್ ಉಳ್ದವ್ರು ಯಾರಂತ ಹೇಳಿದ್ರೆ ಮಲ್ಲಮ್ಮ ಮತ್ತ ಕಾಶಮ್ಮ. ಅವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಮಂದಿ ಬಾಳಿದ್ರು, ಮನಿ ಸಣ್ಣವಿದ್ವು. ಆದ್ರೆ ಈಗೇನಾಗ್ಯದ ಅಂದ್ರೆ ಮನಿಗಳು ದೊಡ್ಡವಾಗ್ಯಾವ, ಜನರ ಮನ್ಸ್ ಏನಾಗ್ಯದ ಅದು ಸಣ್ಣದಾಗ್ಯದ. ಅಂದ್ರೆ ಯಾವುದೇ ರೀತಿ ರಿಲೇಶನ್ಶಿಪ್ಗಳು ಉಳ್ಕೊಂಡು ಬರಲಾಗ್ಯಾವ. ಇವ್ರ ಹಿಂದಕಿನವ್ರು ಈ ರೀತಿ ಯಾವ ರೀತಿ ಬಾಂಧವ್ಯ ಕಾಳಜಿ ಕಕ್ಲತಿ ಅಂತಾರಲ್ಲ ಹಂಗಿದ್ರು. ಬಟ್ ಈಗಿನವ್ರು ಯಾರು ಈ ರೀತಿ ಇಲ್ಲ. ಈ ಅಜ್ಜಿದೇರ್ದ ಮದಿ 5 ವರ್ಷನವ್ರು ಇದ್ದಾಗ ಆಗಿತ್ತಂತ. ಅಂದ್ರೆ ಬಾಲ್ಯ ವಿವಾಹ ಆಗಿನ ಟೈಮ್ನಾಗ ಜಾಸ್ತಿ ಆಗ್ತಿತ್ತಲ್ಲ, ಅವಾಗ ಆಗ್ತಿತ್ತಂತ. ಈಗ ಇವ್ರು 90 ವರ್ಷನವ್ರು ಆದ್ರೂ ಯಾವ ರೀತಿ ಮೊದಲಿದ್ದಿರಲ್ಲ ಹಂಗೆ ಈಗ ಹರ. ಆದ್ರೆ ಈಗಿನವ್ರು ಹೆಂಗಾರ ಅಂತ ಹೇಳಿದ್ರೆ ಮ್ಯಾರೇಜ್ ಆದ ತಕ್ಷಣ ಸಾಕು ಯಾವಾಗ ಬ್ಯಾರೆ ಆಗ್ತೀವೋ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರ. ಬಟ್ ಅವಾಗಿನ ಜನ ಹಂಗಲ್ಲ. ಇವರೇ ಪುಣ್ಯವಂತರು ನೋಡ್ರಿ. ಮೊಬೈಲ್ ಇರ್ಲಾರ್ದಂತ ಜಮಾನ ನೋಡಿದವ್ರು, ಯಾವುದೇ ರೀತಿ ಎಲೆಕ್ಟ್ರಿಕ್ ಸಾಮಾನ್ ಇರ್ಲಾರ್ದಂತ ಜಮಾನ ನೋಡಿದವ್ರು, ಹೊರಿ ಕಟ್ಟಿಗೆ ತಂದು ಮನಿ ಒಳಗ ಒಲಿ ಹಚ್ಚಿ ಅಡ್ಗೆ ಮಾಡಿದವ್ರು. ಇವ್ರಷ್ಟು ನಾವ್ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಇವ್ರಷ್ಟು ವಯಸ್ಸಾಗ ತನಕ ನಾವ್ ಇರೋದು ಸಹ ಆಗಲ್ಲ. ಇದು ಕ್ಲಿಪ್ ನೋಡ್ರಿ. ಆಯಿ ಸರ ಇಸ್ಕೊಡ್ಲತ್ತಾಳ ಆಕಿಗೆ. ಇದೇ ಆಗ್ತೋತಿ, ಸುಮ್ಮನೆ ಬೇಡ ರೊಕ್ಕ ಯಾಕೆ ಖರ್ಚು ಮಾಡ್ತಿ ಅಂತ ಬೈಲಗತ್ತಾಳ. ಅಂದ್ರೆ ರೊಕ್ಕಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅವರು ಕೊಡ್ತಿದ್ರು. ನಾವು ಯಾವುದೇ ರೀತಿನೂ ಯೋಚನೆ ಮಾಡಲ್ಲ, ಹೋದ್ರು ಹೋಲ್ಬಿಡು 10-20 ರೂಪಾಯಿ ಅಂತ ಅಂತೀವಿ. ಆದ್ರೆ ಅವರು ಅಷ್ಟೆಲ್ಲ ಯೋಚನೆ ಮಾಡಿದಕ್ಕೆ ಇಷ್ಟೆಲ್ಲ ಜೀವನ ಅವರು ನಡೆಸ್ಲಿಕ್ಕೆ ಸಾಧ್ಯ ಇತ್ತು. ಹಿಂಗಿತ್ ನೋಡ್ರಿ ನಮ್ ಜಾತ್ರೆ.